ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ದುಃಖ ಮತ್ತು ದೌರ್ಮನಸ್ಯಗಳ ಬಗ್ಗೆ ಹೇಳಿದ್ದೆ. ಕಾರಣಾಂತರದಿಂದ 3 ದಿವಸ ಈ ಪತಂಜಲಿ ಯೋಗವನ್ನು ಅದರ ಬಗ್ಗೆ ಮಾತಾಡಿಲ್ಲ. ಪತಂಜಲಿ ಯೋಗದ ಬಗ್ಗೆ ಮಾತಾಡೋಕ್ಕಾಗಲಿಲ್ಲ. ಅಂಗಮೇಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ ಅಂದರೆ ಇನ್ನೆರಡು ಭಾವಗಳನ್ನು ಹೇಳ್ತಾರೆ. ಅಂಗಮೇಜಯತ್ವ ಅಂದರೆ ಶರೀರದ ಕಂಪನ. ಈ ಪ್ರಾಣಾಯಾಮ ಮಾಡುವಾಗ ಅಥವಾ ಧ್ಯಾನ ಮಾಡುವಾಗ ಬೆಚ್ಚಿ ಬಿದ್ದಂಗೆ ಆಗುತ್ತೆ. ಹೇಳ್ತಿದ್ದೆ ಮೊನ್ನೆ, ಅದು ಸರಿಯಾಗಿ ರೆಕಾರ್ಡ್ ಆಗಿರಲಿಲ್ಲ, ಅದನ್ನು ಅಪ್ಲೋಡ್ ಮಾಡಿಲ್ಲ ಅಂತ ಕಾಣುತ್ತೆ. ಬೆಚ್ಚಿ ಬಿದ್ದಂಗೆ ಸಣ್ಣ ಮಕ್ಳಿರುವಾಗಲೂ ನೀವು ಗಮನಿಸ್ಬೋದು. ಸಣ್ಣ ಮಕ್ಕಳನ್ನ ತೊಟ್ಲಲ್ಲಿ ಮಲಗಿರ್ತವೆ, ಇದ್ದಕ್ಕಿದ್ದಂಗೆ ಬೆಚ್ಚಿ ಬಿಡ್ತವೆ. ಆವಾಗ ಎಲ್ಲರೂ ಅಂದ್ಕೊಳ್ಳೋದು ಏನೋ ಭಯ ಆಗಿದೆ ಓಕೆ, ಅಥವಾ ಕೆಟ್ಟ ಕನಸು. ಕೆಲವು ಬೆಚ್ಚಿ ಬಿದ್ದ ಕೂಡಲೇ ಎಚ್ಚರ ಆಗ್ಬಿಟ್ಟು ಅಳಕ್ಕೆ ಶುರು ಮಾಡ್ತವೆ. ಆವಾಗ ಕೆಟ್ಟ ಕನಸು ಕಂಡಿರಬಹುದು ಅಂತ ಹೇಳ್ತಾರೆ. ಅದು ದೊಡ್ಡವರು ಆದ್ಮೇಲೂ ಸಹಿತ ಮುಂದುವರಿಯುತ್ತೆ. ಅಂದರೆ ಇದು ವಾತದೋಷದಿಂದ ಆಗುವಂಥದ್ದು ಅಂತ ನಾವು ತಿಳ್ಕೊಳ್ಬೋದು ಸಾಮಾನ್ಯರಿಗಾದರೆ. ಆದರೆ ಸಾಧಕರಿಗೂ ಕೂಡ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಧ್ಯಾನ ಮಾಡುತ್ತಾ ಇರಬೇಕಾದ್ರೆ ಈ ಅನುಭವ ಉಂಟಾಗ್ಬೋದು. ಹಾಗೆ ಆಗತ್ತೆ, ಕುಪ್ಪಳಿಸ್ದಂಗೆ ಆಗತ್ತೆ. ಕೆಲವ್ರಿಗಂತೂ ಸ್ವಲ್ಪ ಮುಂದಕ್ಕೆ ಜಿಗದಂಗೆ ಆಗೋಗ್ಬಿಡುತ್ತೆ, ಕೂತಲ್ಲೇ. ಆ ಥರನೂ ಆಗ್ಬಹುದು. ಆದರೆ ಆ ಯಾವ ಸಂದರ್ಭದಲ್ಲೂ ಕೂಡ ಹೆದರುವ ಅಗತ್ಯವಿಲ್ಲ. ಇವೆಲ್ಲ ಭಕ್ತಿಯ ಸೂಚಕಗಳು ಅಂತಲೇ ಹೇಳ್ಬಿಡ್ತಾರೆ. ಕಂಪನ, ದೇಹದ ಕಂಪನ ಆಗತ್ತೆ. ಇನ್ನು ಕೆಲವರು ಬಿದ್ದು ಹರಳಾಡ್ಬಿಡ್ತಾರೆ. ಆಮೇಲೆ ನಾನು ಹಂಗೆ ಮಾಡದ್ನ ಅಂತ ಕೇಳ್ತಾರ. ಆವಾಗ ಅದು ಪೈಶಾಚಿಕ ಕಾಟ, ಯಾರೋ ಏನೋ ಮಾಡಿಸಿದ ಅಂತ ಕೆಲವರು ತಿಳ್ಕೊಳ್ತಾರೆ. ಇನ್ನು ಕೆಲವರು ಏನೋ ದುಷ್ಟಶಕ್ತಿಯ ಕಾಟ ಇರ್ಬೋದು ಅಂತ. ಇಲ್ಲ, ಇದೇನು ದುಷ್ಟಶಕ್ತಿಯ ಕಾಟವೂ ಅಲ್ಲ, ಯಾರೋ ಏನು ಮಾಡಿಸಿರೋದು ಇಲ್ಲ. ಇವೆಲ್ಲ ಪ್ರಾಣದ ಶಕ್ತಿಯ ವಿವಿಧ ರೂಪಗಳು ಅಂತ ತಿಳ್ಕೊಬೇಕು ನಾವು. ಕೆಲವ್ರಿಗೆ ಅದೇ ಹಿಂದೆ ಹೇಳ್ತಾ ಇದ್ದೆ, ಶಬ್ದ ಕೇಳಿಸ್ದಂಗೆ ಆಗತ್ತೆ, ಮಾತಾಡಿಸ್ದಂಗೆ ಆಗತ್ತೆ. ಭ್ರಾಂತಿ ದರ್ಶನದಲ್ಲಿ ಇದನ್ನು ಹೇಳಿದ್ದೆ. ಆ ಭ್ರಾಂತಿ ದರ್ಶನ ಆಗುವಾಗಲೂ ಅಷ್ಟೇ, ಯಾರೂ ಭಯ ಪಡಬೇಕಾದ ಅಗತ್ಯ ಇಲ್ಲ, ತಪ್ಪು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ನನಗೆ ಸಾಕ್ಷಾತ್ಕಾರ ಆಗೋಯ್ತು, ನನಗೇನು ದೊಡ್ಡ ಸಿದ್ಧಿ ಆಗ್ಬಿಟ್ಟಿದೆ, ನನಗೆ ದೇವ್ರ ಕೃಪೆ ಸಿಕ್ಬಿಡ್ತು ಅನ್ನುವ ಭ್ರಮೆಗೆ ಬೀಳೋದು ಬೇಡ. ಎಲ್ಲಿ ತನಕ ಚಿತ್ತವೃತ್ತಿಗಳು ನಿಯಂತ್ರಣ ಆಗಿ, ಚಿತ್ತವೃತ್ತಿಗಳ ನಿಯಂತ್ರಣಕ್ಕೆ ಬಂದು ಶಾಂತಿ, ಸಮಾಧಾನ, ವಿವೇಕ, ಪ್ರಜ್ಞೆ, ಸರಿಯಾದ ನಿರ್ಣಯ. ಅಂದರೆ ಈ ಸಾಧಕರುಗಳು ಒಂದು ಮಾತಾಡೋದು ಕೂಡಲೇ ಆಮೇಲೆ ಅವಸರದಲ್ಲಿ ಮಾತಾಡಿ ಅಥವಾ ಅವಸರದಲ್ಲಿ ಒಂದು ತೀರ್ಮಾನ ತಗೊಂಡು ಆಮೇಲೆ ಯಾಕಾದ್ರೂ ತಗೊಂಡೆ ಅನ್ನುವಂತಹ ಚಿಂತೆ ಮಾಡ್ತಿರ್ತಾರೆ, ಪಶ್ಚಾತ್ತಾಪ ಪಡ್ತಿರ್ತಾರೆ. ಅದು ಕೂಡ ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ಬುದ್ಧನ ವಿಷಯದಲ್ಲಿ ನಾವು ನೋಡಿದಾಗ, ಬುದ್ಧನ ಜೀವನದಲ್ಲಿ ನೋಡಿದಾಗ, ಬುದ್ಧ ಯಾವುದಕ್ಕೂ ಕೂಡ ತಕ್ಷಣದಲ್ಲಿ ಪ್ರತಿಕ್ರಿಯೆ ಕೊಡಲ್ಲ. ಅದಕ್ಕೆ ಥಿಂಕ್ ಆ್ಯಂಡ್ ಆ್ಯಕ್ಟ್ ಅಂತ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಿ. ಬಹಳ ಜನ ಸಾಧಕರುಗಳು ಅಲ್ದಿದ್ದವರು ಕೂಡ ಮತ್ತು ಸಾಧಕರುಗಳದ್ದು ಆ್ಯಕ್ಟ್ ಆ್ಯಂಡ್ ಥಿಂಕ್ ಅಂದರೆ ಮಾತಾಡ್ಬಿಟ್ಟು ಅಥವಾ ಒಂದು ಕ್ರಿಯೆ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡೋದು, ಹಿಂಗೆ ಯಾಕೆ ಮಾಡ್ಬೋದಾಗಿತ್ತಲ್ಲ, ಹಿಂಗೂ ಮಾಡ್ಬೋದಾಗಿತ್ತಲ್ಲ, ಹಿಂಗೆ ಮಾಡಬಾರ್ದಾಗಿತ್ತಲ್ಲ. ಹೌದು, ಪ್ರಾರಂಭದಲ್ಲಿ ಅದೆಲ್ರಿಗೂ ಆಗತ್ತೆ. ಆದರೆ ಸ್ವಲ್ಪ ಸಮಾಧಾನ, ಶಾಂತಿ, ತಾಳ್ಮೆ ತಗೊಂಡ್ರೆ ಅದರಿಂದ ನಾವು ಪಾರಾಗಬಹುದು. ಆದ್ದರಿಂದ ಏನಿದು ಈ ಕಂಪನ ಅಥವಾ ಭ್ರಾಂತಿ ದರ್ಶನ, ಇವೆಲ್ಲ ಭಾವಗಳು ಬಂದು ಹೋಗ್ತಿರ್ತವೆ. ಇದು ಗಟ್ಟಿಯಾಗಿ ಸಾಧಕ ಮುಂದುವರಿಬೇಕು. ಅದನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ.
ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ. ಶ್ವಾಸ ಅಂದರೆ ಉಸಿರಾಟದ ಅತಿಯಾದ ಕ್ರಿಯೆ ಶ್ವಾಸ. ಪ್ರಶ್ವಾಸ ಅದು ಕೂಡ ಅಷ್ಟೆ, ದೀರ್ಘವಾಗಿ ಬಿಡೋದು ದೀರ್ಘವಾಗಿ ತಗೊಳ್ಳೋದು ಇರುತ್ತೆ. ಅದರಲ್ಲಿ ಉಸಿರಿನ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ನಿಟ್ಟುಸಿರು ಬಿಟ್ಟ ಹಾಗಾಗತ್ತೆ. ನನಗೆ ಚಿಕ್ಕ ಹುಡುಗನಲ್ಲಿ ಬಹಳ ಆಗ್ತಿತ್ತದು. ಆವಾಗ ಕೆಲವರು ಹೇಳ್ತಿದ್ರು ಆ ಥರ ಉಸಿರು ಬಿಡಬಾರ್ದು, ಆಯುಷ್ಯ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಆಯುಷ್ಯ ಏನು ಕಡಿಮೆ ಆಗಲ್ಲ, ಶಕ್ತಿ ಸ್ವಲ್ಪ ಕುಂದಂಗೆ ಆಗ್ಬೋದು ಜೋರಾಗಿ ಬಿಟ್ಟಾಗ. ಅದಕ್ಕೆ ಕುಂಭಕ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಕೂಡ ಮುಂದಿನ ಸೂತ್ರದಲ್ಲಿ ಬರುತ್ತೆ. ಮುಂದಿನ ಸೂತ್ರಗಳಲ್ಲಿ ಹೇಗೆ ನಾವು ಉಸಿರಾಟ ಕ್ರಮವನ್ನು ಇಟ್ಕೊಳ್ಬೇಕು, ಹೇಗೆ ಸಾಧನೆ ಮಾಡಬೇಕು ಅಂತಕ್ಕಂಥದ್ದೆಲ್ಲ ಬರುತ್ತೆ. ಒಟ್ಟಾರೆ ಇವೆಲ್ಲ ಅಂತರಾಯಗಳು ಅಂತ ಹೇಳ್ತಾರೆ, ಯೋಗ ವಿಘ್ನಗಳು ಅಂತ ಕರೀತಾರೆ. ಈ ಯೋಗ ವಿಘ್ನಗಳು ಯೋಗಕ್ಕೆ ವಿರುದ್ಧ ಅಲ್ಲ, ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕು. ಇವು ಪರಮಾತ್ಮ ಇವನ್ನ ಯಾಕೆ ಸೃಷ್ಟಿ ಮಾಡ್ದ? ಇವೆಲ್ಲ ಯೋಗಕ್ಕೆ ವಿರುದ್ಧ ಅಲ್ಲ, ಇಲ್ಲ. ಈ ಜಗತ್ತಿನ ನಿಯಮ ಹೇಗಿದೆ ಅಂದರೆ, ನೀವು ಈ ಎಲೆಕ್ಟ್ರಿಸಿಟಿ ಪ್ರವಾಹ ಅರಿಬೇಕಾದ್ರೆ ಕರೆಂಟ್ ಅಂದ್ರೆ ಗೊತ್ತಾಗ್ಬೇಕು ನಿಮಗೆ, ಪ್ರವಾಹ. ಆ ವಿದ್ಯುತ್ ಪ್ರವಾಹ ಅರಿಬೇಕಾದ್ರೆ ಎರಡೂ ಬೇಕಾಗ್ತದೆ, ಪ್ಲಸ್ ಆ್ಯಂಡ್ ಮೈನಸ್. ಗೊತ್ತಾಯ್ತಲ್ವಾ? ಒಂದು ವೈರಲ್ಲಿ ಎರಡು ತಂತಿ ಇರ್ತದೆ, ಅಂದ್ರೆ ಅದರ ತೀವ್ರ ಶಕ್ತಿ ತಡ್ಕೋಬೇಕಾದ್ರೆ ಪ್ಲಸ್ ಆ್ಯಂಡ್ ಮೈನಸ್ ಇದ್ರೇ ಅದು ಮುಂದಕ್ಕೆ ಹೋಗುತ್ತೆ. ಇನ್ನೂ ಒಂದು ಸರಳವಾದ ಉದಾಹರಣೆ ಕೊಡಬೇಕಾದ್ರೆ, ಈ ನೀರು ನೀವು ಬಗ್ಗಿಸ್ತಿರ್ತೀರಲ್ಲ, ಅಥವಾ ನೀರಿನ ಕ್ಯಾನ್ ತೊಗೊಂಬರ್ತೀರ, ಅದನ್ನು ನಲ್ಲಿ ಇರ್ತಕ್ಕಂಥ ಕ್ಯಾನ್ ಮೇಲೆ ದಬಾಕ್ತೀರ. ಅದೇ ಗಾಳಿ ಆಡದೆ ಹೋದರೆ ನೀರು ಕೆಳಗಡೆ ಹೋಗಲ್ಲ, ಹೌದಲ್ವ? ಗಾಳಿ ಬಂದಾಯ್ತಂದ್ರೆ ನೀರು ಅಲ್ಲೇ ನಿಂತು ಬಿಡುತ್ತೆ. ಆವಾಗ ಸ್ವಲ್ಪ ಅಲ್ಲಾಡಿಸ್ಬೇಕು, ಅಥವಾ ಏನಾದರೂ ಬೇರೆ ವ್ಯವಸ್ಥೆ ಮಾಡಬೇಕು, ಆ ಮುಚ್ಚಳ ತೆಗಿಬೇಕು, ಹಿಂಗೇನೋ ಇರುತ್ತೆ. ಹಾಗೆ ನೀವು ಆ ವಾಯು ಇಲ್ಲದೆ ಹೋದರೆ, ಅಥವಾ ವಿಘ್ನಗಳಿಲ್ಲದೆ ಹೋದರೆ, ದೋಷಗಳಿಲ್ಲದೆ ಹೋದರೆ ಯೋಗ ಸಾಧನೆಯಲ್ಲಿ ಮುಂದೋಗಕ್ಕೆ ಸಾಧ್ಯ ಇಲ್ಲ. ಕಳೆ ಬೆಳೆಯುವ ಭೂಮಿಯಲ್ಲೇ ಬೆಳೆ ಚೆನ್ನಾಗಿ ಬರುತ್ತೆ, ಬೆಳೆ ಬೆಳೆಯುವ ಭೂಮಿಯಲ್ಲಿ ಕಳೆ ಇದ್ದೇ ಇರ್ತದೆ. ಹಾಗೆ ಈ ವಿಘ್ನಗಳು ಅನ್ನುವಂಥವು ಅವು ಯೋಗದಲ್ಲಿ ಮುಂದೆ ಹೋಗೋದಕ್ಕಾಗಿ ಇರ್ತಕ್ಕಂಥದ್ದು. ನಮ್ಮ ದೌರ್ಬಲ್ಯಗಳನ್ನು, ದೋಷ ದುರ್ಗುಣಗಳನ್ನು ಮೀರೋದಕ್ಕಾಗಿ ಇರ್ತಕ್ಕಂಥದ್ದು. ಅವನ್ನು ಮೀರಿ ನಾವು ಮುಂದಕ್ಕೆ ಹೋದಾಗಲೇ ನಮಗೆ ಯೋಗ ಸಿದ್ಧಿ. ಈ ದೋಷಗಳಿಲ್ಲದೆ ಹೋದರೆ ಅವನಲ್ಲಿ ಯೋಗ ಸಾಧನೆಯ ಶಕ್ತಿ ಇರೋದಿಲ್ಲ. ಅಂದರೆ ಇನ್ನೂ ನಿಮಗೆ ಕೆಲವು ಉದಾಹರಣೆ ಕೊಡ್ಬೇಕಂದ್ರೆ, ಒಬ್ಬ ಯೋಗಿ ಪೂರ್ವದಲ್ಲಿ ಅವನು ಮಹಾಕಾಮುಕನಾಗಿರ್ಬೋದು, ವೇಮನನ್ನು ನೋಡ್ತೀವಿ. ಒಬ್ಬ ಕರುಣಾಮೂರ್ತಿ ಹಿಂದಿನ ಪೂರ್ವಾಶ್ರಮದಲ್ಲಿ ಅವನೊಬ್ಬ ಕಟುಕನಾಗಿರ್ಬೋದು. ಅಂದ್ರೆ ಆ ಕಟುಕತ್ವ ಹೋಗಿ ಕರುಣೆ ಆಗತ್ತೆ, ಆ ಕಾಮ ಹೋಗಿ ಅತಿ ಕಾಮುಕತೆ ಹೋಗಿ ಭಕ್ತಿ ಆಗತ್ತೆ, ಅದೇ ಯೋಗ ಆಗತ್ತೆ. ಆದ್ದರಿಂದ ಅಂತರಾಯಗಳು ವಿರುದ್ಧ ಅಲ್ಲ, ಅದನ್ನು ಸರಿಯಾಗಿ ತಿಳ್ಕೋಬೇಕು. ಅಡಚಣೆಗಳು ನಮ್ಮನ್ನ ನಾಶ ಮಾಡಲಿಕ್ಕೋಸ್ಕರ ಬಂದವಲ್ಲ, ಅವು ಪ್ರಕೃತಿ ಇಟ್ಟಿರ್ತಕ್ಕಂತಹ ಸಾಧನಗಳು. ಈಗ ಒಂದು ಹಣ್ಣಿನ ಗಿಡ ಒಳ್ಳೆ ಹಣ್ಣು ಕೊಡಬೇಕಾದ್ರೆ ಅದಕ್ಕೆ ನಾವು ಕೆಳಗಡೆ ಏನು ಕೊಡಬೇಕು? ನೀರು ಕೊಡಬೇಕು, ಆಮೇಲೆ ಗೊಬ್ಬರ ಕೊಡಬೇಕು. ಗೊಬ್ಬರದ ವಾಸನೆ ಚೆನ್ನಾಗಿರುತ್ತಾ? ಅದ್ರ ರುಚಿ ಚೆನ್ನಾಗಿರುತ್ತಾ? ಇಲ್ಲ. ಅದ್ರ ರುಚಿನೂ ಚೆನ್ನಾಗಿಲ್ಲ, ಗೊಬ್ಬರನೂ ಚೆನ್ನಾಗಿಲ್ಲ, ಅದ್ರ ವಾಸನೆನೂ ಚೆನ್ನಾಗಿಲ್ಲ, ಏನೂ ಇಲ್ಲ, ದುರ್ಗಂಧ. ಈಗ ಒಂದು ಸತ್ತ ಪ್ರಾಣಿಯನ್ನ ಒಂದು ಮರದ ಕೆಳಗಡೆ ಹೂತಾಕಿದ್ರೆ ತುಂಬ ಒಳ್ಳೆ ಹಣ್ಣುಗಳು ಬರ್ತವೆ. ಅಂದರೆ ಆ ಮರಕ್ಕೆ ಆ ಸತ್ತ ಪ್ರಾಣಿಯನ್ನು, ಆ ಗೊಬ್ಬರವನ್ನ ಹಣ್ಣನ್ನಾಗಿ ಪರಿವರ್ತಿಸುವ ಕಲೆ ಮರಕ್ಕಿದೆ. ಹಾಗಾದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಲ್ಲಿ ಬರ್ತಕ್ಕಂಥ ಅಡಚಣೆಗಳನ್ನು, ಇಲ್ಲಿ ಇರ್ತಕ್ಕಂಥ ದೋಷ ದುರ್ಗುಣಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಉನ್ನತೀಕರಣ ಮಾಡಿದ್ರೆ, ಉದಾತ್ತೀಕರಣ ಮಾಡಿದ್ರೆ ಅವನು ಯೋಗಿ ಆಗೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಶಕ್ತಿ ಎನ್ನುವಂಥದ್ದು ಕೆಟ್ಟದ್ದಲ್ಲ. ಆ ಶಕ್ತಿಯನ್ನು ನೀವು ಬಳಸದೆ ಹೋದರೆ, ವಿಘ್ನಕಾರಕ ಶಕ್ತಿಯನ್ನು ಸರಿಯಾಗಿ ಪರಿವರ್ತಿಸದೆ ಹೋದರೆ ನಿಮ್ಮ ಜೀವನ ಕೆಳಗಡೆ ಬೀಳುತ್ತೆ. ರೋಗದ ವಿಷಯದಲ್ಲೂ ಅದೇ ನಾನು ಹೇಳ್ತಿರ್ತೀನಿ.
ರೋಗ ಸುಮ್ಮನೆ ಬರಲ್ಲ. ಶಕ್ತಿ ಇದ್ದವರಿಗೆ ರೋಗ ಬರೋದು. ಆ ರೋಗವನ್ನು ನಾವು ಪರಿಹರಿಸ್ಕೊಳ್ಳೋ ವಿಧಾನ ಕಂಡುಕೊಳ್ಳದೆ ಹೋದರೆ ಅದು ನಮಗೆ ರೋಗ. ಅದನ್ನು ಪರಿಹರಿಸ್ಕೊಳ್ಳೋ ವಿಧಾನ ಕಂಡುಕೊಂಡ್ರೆ ಅದೇ ಯೋಗ. ಸಂಗೀತ ಹಾಡೋರಿಗೆಲ್ರಿಗೂ ಕಫದ ತೊಂದರೆ ಇರ್ತದೆ. ಕಫ ಭಾಳ ಇರ್ತದೆ ಅವರಿಗೆ. ಇರಬೇಕು, ಇದ್ರೇ ಧ್ವನಿ ಚೆನ್ನಾಗಿರೋದು, ಕಫ ಇದ್ದರೆ. ಆದರೆ ಅಭ್ಯಾಸ ಮಾಡಬೇಕು. ಜೊತೆಗೆ ಕಫಕಾರಕ ಪದಾರ್ಥಗಳನ್ನು ಹೆಚ್ಚು ತಗೋಬಾರ್ದು. ಪ್ರಾಣಾಯಾಮವನ್ನು ಮಾಡಬೇಕು. ಹೀಗೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ವಿಘ್ನಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಬಂದಂತಹವಲ್ಲ. ಅವನ್ನೇ ಸರಿಯಾಗಿ ಬಳಸ್ಕೊಂಡು ನಮ್ಮ ಉದ್ಧಾರವನ್ನು ಮಾಡ್ಕೊಳ್ಬೇಕು. ಆದ್ದರಿಂದ ಅಂದರೆ ಸ್ವಾಮಿ ವಿವೇಕಾನಂದರ ಹತ್ರ ಒಬ್ಬ ಬರ್ತಾನೆ. ಕೆಟ್ಟ ಚಟ ಅವನಿಗೆ, ಸಿಗರೇಟು ಕುಡ್ತಾ ಎಲ್ಲ ಇರುತ್ತೆ. ಆಮೇಲೆ ಅವರೆದುರಿಗೆ ಅದನ್ನು ಮಾಡ್ತಿರಲ್ಲ. ಆದರೆ ಅವನದೊಂದು ಪ್ಲಸ್ ಪಾಯಿಂಟ್ ಏನಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬರ್ಕೊತಿರ್ತಾನೆ. ಈ ಶಾರ್ಟ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಶಾರ್ಟ್ ಹ್ಯಾಂಡ್ ಅಭ್ಯಾಸ ಮಾಡಿರ್ತಾನೆ. ಬೇಗ ಅವ್ರು ಹೆಂಗೆ ಭಾಷಣ ಮಾಡ್ತಿರ್ತಾರೋ ಹಂಗೆ ಅದನ್ನು ಶಾರ್ಟ್ ಹ್ಯಾಂಡಲ್ಲಿ ಬರ್ಕೊಂಡು ಆಮೇಲೆ ಅದನ್ನು ಕಾಪಿ ರೈಟ್ ಮಾಡಿ ಚೆನ್ನಾಗಿ ಬರೆದು ಕಾಪಿ ಮಾಡಿ ಕೊಡ್ತಿರ್ತಾನೆ ಅವನು. ಅದಕ್ಕೆ ವಿವೇಕಾನಂದರು ಎಲ್ಲೋದ್ರು ಭಾಷಣಕ್ಕೆ ಹೋದಾಗ ಅವನ ಜೊತೆ ಕರ್ಕೊಂಡು ಹೋಗ್ತಿರ್ತಾರೆ. ಕೆಲವರೆಲ್ಲ ಹೇಳ್ತಾರೆ, ಇವನಿಂಥ ದುಶ್ಚಟ ಮಾಡ್ತಾನೆ, ನಿಮ್ಮ ಎದುರಿಗೆ ಮಾಡಲ್ಲ ಅಷ್ಟೇ, ಅವನು ಬಹಳ ದುಶ್ಚಟ ಕಲ್ತಿದ್ದಾನೆ, ಕುಡಿತಾನೆ, ಸಿಗರೇಟ್ ಸೇತ. ಹೌದಪ್ಪ, ಅದು ನನಗೂ ಗೊತ್ತಿದೆ ಅಂತಾರೆ. ನನಗೂ ಗೊತ್ತಿದೆ ಅದು. ಆದರೆ ಅವನಿಗಿರೋ ಸಾಮರ್ಥ್ಯ ನಿಮ್ಗೆ ಯಾರಿಗಿದೆ ಅಂತ ಕೇಳ್ತಾರೆ. ಅಂದರೆ ಅದರ ಅರ್ಥ ದುಶ್ಚಟಗಳನ್ನು ಕ್ಷಮಿಸಬೇಕು, ದುಶ್ಚಟಗಳನ್ನು ಮುಂದುವರಿಸ್ಬೇಕು ಅಂತಲ್ಲ. ಅವರೊಂದು ಮಾತು ಹೇಳ್ತಾರೆ, ನನ್ನ ಎದುರಿಗಾದರೂ ಬಿಡ್ತಾನಲ್ಲ ಅವನು, ನನ್ನ ಜೊತೆ ಇದ್ದಾಗಲಾದರೂ ಬಿಟ್ಟಿರ್ತಾನಲ್ಲ, ಅದನ್ನು ಮೊದಲು ನೋಡೋಣ, ಅದಕ್ಕೆ ಮೊದಲು ಅವಕಾಶ ಮಾಡಿಕೊಡೋಣ. ಆದರೆ ಮುಂದೆ ಅವನು ಸುಧಾರಣೆ ಕೂಡ ಆಗ್ತಾನೆ ಅನ್ನುವ ಮಾತನ್ನು ಹೇಳ್ತಾರೆ. ಅವ್ನು ಮುಂದೆ ಸುಧಾರಣೆನೂ ಆಗ್ತಾನೆ. ಹೀಗೆ ಅಂದರೆ ನಾವು ತಿಳ್ಕೊಳ್ಬೇಕು, ಈ ಅಂತರಾಯಗಳು ಅಥವಾ ಯೋಗ ವಿಘ್ನಗಳು ಅವು ನಾಶ ಮಾಡಲಿಕ್ಕೆ ಬಂದಂತಹವಲ್ಲ. ಅವುಗಳನ್ನು ಸರಿಯಾಗಿ ಬಳಸಿಕೊಂಡು ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.